ಹಾಯ್ ಹಲೋ ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಮಂಜುನಾಥ್ ರಾಥೋಡ್. ಬನ್ನಿ ಇಂಗ್ಲೀಷ್ ಕಲಿಯೋಣ. ಹೌದು, ಈಗಾಗಲೇ ಇಂಗ್ಲೀಷ್ ಕಲಿಕೆಯ ಮೊದಲ ಹಂತವಾಗಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಟೆನ್ಸಸ್ಗಳ ಕಲಿಕೆಯನ್ನು ಆರಂಭಿಸಿದ್ದೇವೆ. ಈ ಹಿಂದಿನ ವಿಡಿಯೋದಲ್ಲಿ ಬೇಸಿಕ್ ಪ್ರೊನೌನ್ಸ್, ವರ್ಬ್ಸ್ ಹಾಗೂ ಟೆನ್ಸಸ್ಗಳ ಕುರಿತಾಗಿ ತಿಳಿದುಕೊಂಡು ಅದರಲ್ಲಿ ಮೊದಲನೇ ಟೆನ್ಸ್ ಆದಂತಹ ಪ್ರೆಸೆಂಟ್ ಟೆನ್ಸನ್ನು ನಾವು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕಲ್ತ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಕುರಿತಾಗಿ ತಿಳಿದುಕೊಳ್ಳಲಿದ್ದೇವೆ. ಈ ಹಿಂದಿನ ವಿಡಿಯೋ ನೋಡದೇ ಇರೋರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ರೆಸೆಂಟ್ ಟೆನ್ಸ್, ವರ್ಬ್ಸ್ ಮತ್ತು ಪ್ರೊನೌನ್ಸ್ಗಳ ಕುರಿತಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋನ ನೋಡಿ. ಹಾಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಕುರಿತಾಗಿ ತಿಳಿದುಕೊಳ್ಳೋಣ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಇದು ಮುಂದೆ ನಿಶ್ಚಿತವಾಗಿ ನಡೆಯುವಂತಹ ಕ್ರಿಯೆಯನ್ನು ಹೇಳಲು ಬಳಕೆಯಾಗುವಂತಹ ಒಂದು ಕಾಲ. ಅಲ್ಲದೆ ದಿನಚರಿ ಹಾಗೂ ಹವ್ಯಾಸಗಳನ್ನು ಹೇಳಲು, ಸಾರ್ವಕಾಲಿಕ ಹಾಗೂ ವೈಜ್ಞಾನಿಕ ಸತ್ಯಗಳನ್ನು ಹೇಳಲು, ಮಾಧ್ಯಮ ಪ್ರಕಟಣೆಗಳನ್ನು ತಿಳಿಸಲು ಹಾಗೂ ವೇಳಾಪಟ್ಟಿಗಳನ್ನು ಕೂಡ ಇದೇ ಕಾಲದಲ್ಲಿ ಅಥವಾ ಇದೇ ಟೆನ್ಸ್ನಲ್ಲಿ ಹೇಳಲಾಗ್ತದೆ. ಇವುಗಳಿಗೆ ಒಂದೊಂದು ಎಕ್ಸಾಂಪಲ್ಸನ್ನು ನಾನು ಕೊಡ್ತೇನೆ. ಅದಕ್ಕಿಂತ ಮೊದಲು ಸ್ಟ್ರಕ್ಚರ್ ಕುರಿತಾಗಿ ನೋಡೋಣ. ಅಫರ್ಮೇಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್: subject V1 plus object. V1 means verb 1, I mean base form of verb. ಹಾಗಾದರೆ ಉದಾಹರಣೆ ಸಮೇತ ನಾವು ನೋಡೋಣ. ಐ ಟೀಚ್ ಇಂಗ್ಲೀಷ್ ಆನ್ ಯೂಟ್ಯೂಬ್. ನಾನು ಯೂಟ್ಯೂಬ್ನಲ್ಲಿ ಇಂಗ್ಲೀಷ್ ಕಲಿಸುತ್ತೇನೆ. ಆ್ಯಸ್ ಪರ್ ಸ್ಟ್ರಕ್ಚರ್ ಮಾರ್ಕ್ ಮಾಡ್ಕೊಳ್ಳೋಣ. ಐ ಸಬ್ಜೆಕ್ಟ್, ಟೀಚ್ V1, I mean verb 1, ಇಂಗ್ಲೀಷ್ ಆನ್ ಯೂಟ್ಯೂಬ್ ಆಬ್ಜೆಕ್ಟ್. ನಾನು ಯೂಟ್ಯೂಬ್ನಲ್ಲಿ ಇಂಗ್ಲೀಷ್ ಕಲಿಸುತ್ತೇನೆ. ಅದೇ ರೀತಿಯಾಗಿ ವಿ ಸ್ಟಡಿ ವೆರಿ ಹಾರ್ಡ್ ಟು ಗೆಟ್ ಫಸ್ಟ್ ಪ್ಲೇಸ್. ನಾವು ಪ್ರಥಮ ಸ್ಥಾನದಲ್ಲಿ ಬರಲು ಬಹಳ ಕಠಿಣವಾಗಿ ಅಭ್ಯಸಿಸುತ್ತೇವೆ. ವಿ ಸಬ್ಜೆಕ್ಟ್, ಸ್ಟಡಿ V1, ವೆರಿ ಹಾರ್ಡ್ ಟು ಗೆಟ್ ಫಸ್ಟ್ ಪ್ಲೇಸ್ ಆಬ್ಜೆಕ್ಟ್. ಅದೇ ರೀತಿಯಾಗಿ ಯು ಪ್ಲೇ ಚೆಸ್ ವೆರಿ ವೆಲ್. ನೀನು ಚೆಸ್ ತುಂಬ ಚೆನ್ನಾಗಿ ಆಡುತ್ತೀಯಾ ಅಥವಾ ನೀನು ಚೆಸ್ ತುಂಬ ಚೆನ್ನಾಗಿ ಆಡುತ್ತೀ. ಯು ಸಬ್ಜೆಕ್ಟ್, ಪ್ಲೇ V1, ಚೆಸ್ ವೆರಿ ವೆಲ್ ಆಬ್ಜೆಕ್ಟ್. ಅದೇ ರೀತಿಯಾಗಿ ಹೀ ಟೀಚರ್ಸ್ ಇಂಗ್ಲೀಷ್ ಟು ಅಸ್. ಅವನು ನಮಗೆ ಇಂಗ್ಲೀಷ್ ಕಲಿಸುತ್ತಾನೆ. ಹೀ ಟೀಚರ್ಸ್ ಇಂಗ್ಲೀಷ್ ಟು ಅಸ್. ಹೀ ಸಬ್ಜೆಕ್ಟ್, ಟೀಚರ್ಸ್ V1, I mean verb 1, base form of verb, ಇಂಗ್ಲೀಷ್ ಟು ಅಸ್ ಆಬ್ಜೆಕ್ಟ್. ಅದೇ ರೀತಿಯಾಗಿ ಸಿ ಸ್ಟಡೀಸ್ ವೆರಿ ಹಾರ್ಡ್ ಟು ಗೆಟ್ ಫಸ್ಟ್ ರ್ಯಾಂಕ್. ಅವಳು ಫಸ್ಟ್ ರ್ಯಾಂಕ್ ಬರಲು ಬಹಳ ಕಠಿಣವಾಗಿ ಅಭ್ಯಸಿಸುತ್ತಾಳೆ. ಸಿ ಸ್ಟಡೀಸ್. ಸಿ ಸಬ್ಜೆಕ್ಟ್, ಸ್ಟಡೀಸ್ V1, ವೆರಿ ಹಾರ್ಡ್ ಟು ಗೆಟ್ ಫಸ್ಟ್ ರ್ಯಾಂಕ್ ಆಬ್ಜೆಕ್ಟ್. ಅದೇ ರೀತಿಯಾಗಿ ದೇ ಗೋ ಟು ವಾಕ್ ಎವ್ರಿ ಮಾರ್ನಿಂಗ್. ಅವರು ಪ್ರತಿದಿನ ಬೆಳಿಗ್ಗೆ ವಾಕಿಂಗ್ ಹೋಗುತ್ತಾರೆ. ದೇ ಸಬ್ಜೆಕ್ಟ್, ಗೋ V1, ಟು ವಾಕ್ ಎವ್ರಿ ಮಾರ್ನಿಂಗ್, ಡೈಲಿ ಮಾರ್ನಿಂಗ್ ಆಬ್ಜೆಕ್ಟ್. ನೀವು ಇಲ್ಲಿ ಗಮನಿಸಿರಬಹುದು, ಹೌದಾ? ಏನಪ್ಪ ಅಂತಂದರೆ ಐ ಟೀಚ್ ಅಂತ ಇದೆ, ಹೀ ಟೀಚಸ್ ಅಂತ ಇದೆ, ವಿ ಸ್ಟಡಿ ಅಂತ ಇದೆ, ಸಿ ಸ್ಟಡೀಸ್ ಅಂತ ಇದೆ, ಯು ಪ್ಲೇ ಅಂತ ಇದೆ, ಇಟ್ ಪ್ಲೇಸ್ ಅಂತ ಇದೆ. ಯಾಕೆ ಅಂತ ನಾನು ಹೇಳ್ತೇನೆ, ಬನ್ನಿ. ಹೌದು, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಫರ್ಮೇಟಿವ್ ಸೆಂಟೆನ್ಸ್ನಲ್ಲಿ ಒಂದು ಸ್ಪೆಲ್ಲಿಂಗ್ ರೂಲ್ ಬರುತ್ತೆ. ಆ ಸ್ಪೆಲ್ಲಿಂಗ್ ರೂಲ್ ಏನಪ್ಪ ಅಂತಂದರೆ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲಿ ಬರುವಂತಹ ಹೀ ಸಿ ಇಟ್ಗಳ ಮುಂದೆ ಅಥವಾ ಹೀ ಸಿ ಇಟ್ಗಳ ಜಾಗದಲ್ಲಿ ಬರುವಂತಹ ಸಿಂಗುಲರ್ಗಳ ಮುಂದೆ, ಫಾರ್ ಎಕ್ಸಾಂಪಲ್ ಹೀ ಜಾಗದಲ್ಲಿ ಯಾರೊಬ್ಬ ವ್ಯಕ್ತಿ ಬರಬಹುದು, ಸಿ ಜಾಗದಲ್ಲಿ ಯಾರೊಬ್ಬ ಮಹಿಳೆ, ಯಾರೊಬ್ಬ ಹುಡುಗಿ ಬರಬಹುದು, ಅಥವಾ ಇಟ್ ಜಾಗದಲ್ಲಿ ಯಾವುದೋ ಒಂದು ವಸ್ತು ಬರಬಹುದು, ಪ್ರಾಣಿ ಬರಬಹುದು, ಸ್ಥಳ ಬರಬಹುದು. ಇವುಗಳ ಮುಂದೆ ಬಳಕೆಯಾಗುವಂತಹ ಕ್ರಿಯಾಪದಗಳಿಗೆ, ಐ ಮೀನ್ ವರ್ಬ್ಸ್ V1ಗೆ ಎಸ್, ಇ ಎಸ್ ಮತ್ತು ಐ ಎಸ್ ಪ್ರತ್ಯಯಗಳು ಆ್ಯಡ್ ಆಗ್ತವೆ. ಹಾಗಾದರೆ ಯಾವೆಲ್ಲ ಕ್ರಿಯಾಪದಗಳಿಗೆ ಎಸ್, ಇ ಎಸ್ ಹಾಗೂ ಐ ಎಸ್ ಪ್ರತ್ಯಯಗಳು ಆ್ಯಡ್ ಆಗ್ತವೆ ಅನ್ನೋದನ್ನು ನೋಡೋಣ ಬನ್ನಿ. ಹೌದು,
ಯಾವ ಕ್ರಿಯಾಪದಗಳು CH, SH, SS, X ಮತ್ತು ಓದಿಂದ ಕೊನೆಗೊಳ್ತಾವೋ ಅಂತಹ ಕ್ರಿಯಾಪದಗಳಿಗೆ ES ಪ್ರತ್ಯಯಗಳು ಆ್ಯಡ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದರೆ ಟೀಚ್, ಟೀಚಸ್. ಇಲ್ಲಿ ಟೀಚ್ ಅನ್ನುವಂಥದ್ದು CH ಅನ್ನುವಂತಹ CH ಇಂದ ಕೊನೆಗೊಂಡಿದೆ, ಅದಕ್ಕೆ ES ಪ್ರತ್ಯಯ ಆ್ಯಡ್ ಆಗಿದೆ. ವಾಶ್, ವಾಷಸ್. ಕಿಸ್, ಕಿಸ್ಸಸ್. ಪಿಕ್ಸ್, ಪಿಕ್ಸಸ್. ಗೋ, ಗೋಸ್. ಹೀಗೆ ಹೀಸಿ ಇಟ್ಗಳ ಮುಂದೆ ಬರುವ ಕ್ರಿಯಾಪದಗಳು ಯಾವುವು CH, SH, SS, X ಮತ್ತು ಓದಿಂದ ಕೊನೆಗೊಳ್ತಾವೋ ಅಂತಹ ಕ್ರಿಯಾಪದಗಳ ಮುಂದೆ ES ಪ್ರತ್ಯಯ ಆ್ಯಡ್ ಆಗುತ್ತೆ. ಅದೇ ರೀತಿಯಾಗಿ IES ಪ್ರತ್ಯಯ ಎಲ್ಲಿ ಆ್ಯಡ್ ಆಗುತ್ತೆ? ಹೌದು, ಯಾವ ಕ್ರಿಯಾಪದಗಳು ಕಾನ್ಸೋನೆಂಟ್ ಪ್ಲಸ್ ವಾಯ್ದಿಂದ ಕೊನೆಗೊಳ್ತಾವೋ, ವ್ಯಂಜನ ಪ್ಲಸ್ ವಾಯ್ ದಿಂದ ಕೊನೆಗೊಳ್ತಾವೋ ಆ ಕ್ರಿಯಾಪದಗಳ ಮುಂದೆ ವಾಯನ್ನು ತೆಗೆದು IS ಪ್ರತ್ಯಯ ಆ್ಯಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದರೆ ಸ್ಟಡಿ. ಇಲ್ಲಿ ಸ್ಟಡಿ ಅನ್ನುವಂಥದ್ದು ವಾಯಿಂದ ಕೊನೆಗೊಂಡಿದೆ. ವಾಯ್ ಹಿಂದೆ ಏನಿದೆ? ಡಿ ಇದೆ. ಡಿ ವ್ಯಂಜನನೋ ಸ್ವರಾನೋ? ವ್ಯಂಜನ. ಹಾಗಾಗಿ ವಾಯನ್ನು ತೆಗೆದು IS ಪ್ರತ್ಯಯವನ್ನು ಆ್ಯಡ್ ಮಾಡಲಾಗ್ತದೆ. ಸ್ಟಡೀಸ್, ಸ್ಟಡಿ, ಸ್ಟಡೀಸ್. ಹೌದಾ? ಹೀಗೆ ಯಾವ ಕ್ರಿಯಾಪದಗಳು ಕಾನ್ಸೋನೆಂಟ್ ಪ್ಲಸ್ ವಾಯಿಂದ ಕೊನೆಗೊಳ್ತಾವೋ ಅಲ್ಲಿ ವಾಯನ್ನು ತೆಗೆದು IS ಪ್ರತ್ಯಯವನ್ನು ಆ್ಯಡ್ ಮಾಡಲಾಗ್ತದೆ. ಎಲ್ಲಿ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಫರ್ಮೇಟಿವ್ನಲ್ಲಿ ಮಾತ್ರ. ಹಾಗಾದರೆ ಎಸ್ ಪ್ರತ್ಯಯ ಎಲ್ಲಿ ಯೂಸ್ ಆಗುತ್ತೆ? ಎಸ್ ಪ್ರತ್ಯಯ ಎಲ್ಲಿ ಯೂಸ್ ಆಗುತ್ತೆಪ್ಪ ಅಂತಂದರೆ ಈ ಎರಡು ರೂಲ್ಗಳು ES ಮತ್ತು IS ರೂಲ್ಗಳು ಎಲ್ಲಿ ಅಪ್ಲೈ ಆಗಲ್ವೋ ಅಲ್ಲೆಲ್ಲ ಏನು ಯೂಸ್ ಆಗುತ್ತೆ? ಎಸ್ಗಳನ್ನು ಬಳಸಬೇಕು. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಫರ್ಮೇಟಿವ್ನಲ್ಲಿ ಮಾತ್ರ. ಅದು ಹಿ ಸಿ ಇಟ್ಗಳ ಮುಂದೆ ಅಥವಾ ಹಿ ಸಿ ಇಟ್ಗಳ ಜಾಗದಲ್ಲಿ ಬರುವಂಥ ಸಿಂಗುಲರ್ಗಳ ಮುಂದೆ. ಸಪೋಸ್ ನೋಡಿ, ಪ್ಲೇ. ಇಲ್ಲಿ ಪ್ಲೇ ಅನ್ನುವಂಥದ್ದು ವಾಯಿಂದ ಕೊನೆಗೊಂಡಿದೆ, ಬಟ್ IS ಪ್ರತ್ಯಯ ಹಚ್ಚಿಲ್ಲ. ಅದ್ರ ಬದಲಾಗಿ ಏನು ಹಚ್ಚಿದ್ದಾರೆ? ಎಸ್ ಅಷ್ಟೇ ಹಚ್ಚಿದ್ದಾರೆ. ಯಾಕಪ್ಪ ಅಂತಂದರೆ ಆಯದ ಹಿಂದೆ ಏನಿದೆ? ಎ ಇದೆ, ಸ್ವರ ಇದೆ, ವ್ಯಂಜನ ಇಲ್ಲ. ವ್ಯಂಜನ ಇದ್ದಿದ್ದರೆ ವಾಯನ್ನು ತೆಗೆದು IS ಪ್ರತ್ಯಯವನ್ನು ಆ್ಯಡ್ ಮಾಡಲಾಗ್ತಾ ಇತ್ತು. ಆದರೆ ಹಾಗಾಗಿಲ್ಲ. ಹಾಗಾಗಿ ES ಮತ್ತು IS ಪ್ರತ್ಯಯಗಳು ಎಲ್ಲಿ ಮಾಡಲಾಗುವುದಿಲ್ಲವೋ, ಆ ರೂಲ್ ಎಲ್ಲಿ ಅಪ್ಲೈ ಆಗಲ್ವೋ ಅಲ್ಲೆಲ್ಲ ನಾವು ಸಾಮಾನ್ಯವಾಗಿ ಯಾವ ಪ್ರತ್ಯಯವನ್ನು ಹಚ್ಚಬೇಕು? ಎಸ್ ಪ್ರತ್ಯಯವನ್ನು ಹಚ್ಚಬೇಕು. ಫಾರ್ ಎಕ್ಸಾಂಪಲ್ ಲವ್, ಲವ್ಸ್. ಹೇಟ್, ಹೇಟ್ಸ್. ವಾಕ್, ವಾಕ್ಸ್. ಈ ಥರ. ಇದಿಷ್ಟು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಫರ್ಮೇಟಿವ್ ಸೆಂಟೆನ್ಸ್ ಹಾಗೂ ಅಫರ್ಮೇಟಿವ್ ಸೆಂಟೆನ್ಸ್ನಲ್ಲಿ ಬರುವಂತಹ ಸ್ಪೆಲ್ಲಿಂಗ್ ರೂಲ್. ಈಗ ಮುಂದೆ ನಾವು ನೆಗೆಟಿವ್ ಸೆಂಟೆನ್ಸ್ನಲ್ಲಿ ನೋಡೋಣ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ ಏನಿದೆ ನೋಡೋಣ ಬನ್ನಿ. ಸಬ್ಜೆಕ್ಟ್ ಪ್ಲಸ್ ಲಿಂಕಿಂಗ್ ಆರ್ ಪ್ಲಸ್ ನಾಟ್, V1 ಪ್ಲಸ್ ಆಬ್ಜೆಕ್ಟ್. ಹಾಗಾದರೆ ಇಲ್ಲಿ ಲಿಂಕಿಂಗ್ ವರ್ಬ್ಸ್ ಯಾವ ಬರ್ತವೆ? ಇಲ್ಲಿ ಲಿಂಕಿಂಗ್ ವರ್ಬ್ಸ್ ಯಾವ ಬರ್ತಾವಪ್ಪ ಅಂತಂದರೆ ಡೂ ಮತ್ತು ಡಸ್ ಬರ್ತವೆ. ಹೌದು, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನ ಲಿಂಕಿಂಗ್ ವರ್ಬ್ಸ್ಗಳು ಡೂ ಮತ್ತು ಡಸ್. ಹಾಗಾದರೆ ಡೂ ಎಲ್ಲಿ ಯೂಸ್ ಆಗುತ್ತೆ ಮತ್ತು ಡಸ್ ಎಲ್ಲಿ ಯೂಸ್ ಆಗುತ್ತೆ? ಡೂ ಯಾವ ಸಬ್ಜೆಕ್ಟ್ಗಳ ಮುಂದೆ ಯೂಸ್ ಆಗುತ್ತಪ್ಪ ಅಂತಂದರೆ ಇದು ಐ, ವಿ, ಯು, ದೇ ಮತ್ತು ಪ್ಲೂರಲ್ಸ್ ಬಹುವಚನಗಳ ಮುಂದೆ ಡೂ ಲಿಂಕಿಂಗ್ ವರ್ಬ್ ಯೂಸ್ ಆಗುತ್ತೆ. ಅದೇ ರೀತಿಯಾಗಿ ಸಬ್ಜೆಕ್ಟ್ ಜಾಗದಲ್ಲಿ ಬರುವಂತಹ ಹಿ, ಸಿ, ಇಟ್ ಅಥವಾ ಹಿ ಜಾಗದಲ್ಲಿ ಯಾರೊಬ್ಬ ವ್ಯಕ್ತಿ, ಸಿ ಜಾಗದಲ್ಲಿ ಯಾರೋ ಒಬ್ಬ ಹುಡುಗಿ ಅಥವಾ ಇಟ್ ಜಾಗದಲ್ಲಿ ಯಾವುದೋ ಒಂದು ಸ್ಥಳ ಅಥವಾ ಯಾವುದೇ ಒಂದು ಪ್ರಾಣಿ, ಇವುಗಳ ಮುಂದೆ ಅಂದರೆ ಸಿಂಗುಲರ್ಸ್ ಮುಂದೆ, ಏಕವಚನಗಳ ಮುಂದೆ ಡಸ್ ಯೂಸ್ ಆಗುತ್ತೆ. ಬಂದು ತಿಳ್ಕೊಂಡ್ಬಿಡಿ, ನೆಗೆಟಿವ್ ಸೆಂಟೆನ್ಸ್ ಅಪ್ಪ ಅಂತಂದರೆ ಅಲ್ಲಿ ಲಿಂಕಿಂಗ್ ವರ್ಬ್ ಪ್ಲಸ್ ನಾಟ್ ಇರಲೇಬೇಕು. ಹೌದಾ? ಹಾಗಾದರೆ ಎಕ್ಸಾಂಪಲ್ ಸಮೇತ ನೋಡೋಣ ಬನ್ನಿ. ಐ ಡು ನಾಟ್ ಟೀಚ್ ಇಂಗ್ಲೀಷ್ ಆನ್ ಯೂಟ್ಯೂಬ್. ನಾನು ಯೂಟ್ಯೂಬ್ನಲ್ಲಿ ಇಂಗ್ಲೀಷ್ ಕಲಿಸುವುದಿಲ್ಲ. ಕಲಿಸುತ್ತೇನೆ, ಕಲಿಸುವುದಿಲ್ಲ. ಇಲ್ಲಿ ಐ ಸಬ್ಜೆಕ್ಟ್, ಡು ಲಿಂಕಿಂಗ್ ವರ್ಬ್ ಪ್ಲಸ್ ನಾಟ್, ಟೀಚ್ V1 ವರ್ಬ್ 1, ಇಂಗ್ಲೀಷ್ ಆನ್ ಯೂಟ್ಯೂಬ್ ಆಬ್ಜೆಕ್ಟ್, ಇಂಗ್ಲೀಷ್ ಆನ್ ಯೂಟ್ಯೂಬ್ ಆಬ್ಜೆಕ್ಟ್. ಹಾಗೆ ವಿ ಡು ನಾಟ್ ಸ್ಟಡಿ ಹಾರ್ಡ್ ಟು ಗೆಟ್ ಫಸ್ಟ್ ರ್ಯಾಂಕ್. ನಾವು ಪ್ರಥಮ ಸ್ಥಾನ ಗಳಿಸಲು ಕಠಿಣವಾಗಿ ಅಭ್ಯಸಿಸುವುದಿಲ್ಲ. ಅದೇ ರೀತಿಯಾಗಿ ಯು
ಡು ನಾಟ್ ಪ್ಲೇ ಚೆಸ್ ವೆರಿ ವೆಲ್. ನೀನು ಚೆಸ್ ತುಂಬ ಚೆನ್ನಾಗಿ ಆಡುವುದಿಲ್ಲ. ಹೌದಾ? ಅದೇ ರೀತಿಯಾಗಿ ಹೀ ಡಸ್ ನಾಟ್ ಟೀಚ್ ಇಂಗ್ಲೀಷ್ ಟು ಅಸ್. ಅವನು ನಮಗೆ ಇಂಗ್ಲೀಷ್ ಕಲಿಸುವುದಿಲ್ಲ. ನೋಡಿ, ಅಫರ್ಮೇಟಿವ್ನಲ್ಲಿ ಅಲ್ಲಿ ಏನಿತ್ತು? ಹೀ ಟೀಚರ್ಸ್, ಇ ಎಸ್ ಪ್ರತ್ಯಯ ಬಂದಿತ್ತು. ಇಲ್ಲಿ ಹೀ ಡಸ್ ನಾಟ್ ಟೀಚ್, V1 ಮಾತ್ರ ಇದೆ. ಆ ಪ್ರತ್ಯಯಗಳು ಅಪ್ಲೈ ಆಗೋದು ಅದೇನು ಸ್ಪೆಲ್ಲಿಂಗ್ ರೂಲ್ ಅಂತ ಹೇಳಿದ್ನಲ್ಲ, ಅದು ಕೇವಲ ಅಫರ್ಮೇಟಿವ್ ಸೆಂಟೆನ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ, ನೆಗೆಟಿವ್ ಸೆಂಟೆನ್ಸಿಗೆ ಅಪ್ಲೈ ಆಗಲ್ಲ. ನೆಗೆಟಿವ್ ಸೆಂಟೆನ್ಸಲ್ಲಿ ಬೇಸ್ ಫಾರ್ಮ್ ಏನಿದೆ ಅಂದರೆ V1 ಏನಿದೆ ಅದೇ ಎಲ್ಲ ಸಬ್ಜೆಕ್ಟ್ಗಳ ಮುಂದೆ ಕೂಡ ಬರುತ್ತೆ. ಹಾಗೆ ಹೀ ಡಸ್ ನಾಟ್ ಟೀಚ್ ಇಂಗ್ಲೀಷ್ ಟು ಅಸ್, ಅವನು ನಮಗೆ ಇಂಗ್ಲೀಷ್ ಕಲಿಸುವುದಿಲ್ಲ. ಅದೇ ರೀತಿ ಸಿ ಡಸ್ ನಾಟ್ ಸ್ಟಡಿ ವೆರಿ ಹಾರ್ಡ್ ಟು ಗೆಟ್ ಫಸ್ಟ್ ರ್ಯಾಂಕ್. ಅವಳು ಫಸ್ಟ್ ರ್ಯಾಂಕ್ ಗಳಿಸಲು ಬಹಳ ಕಠಿಣವಾಗಿ ಅಭ್ಯಸಿಸುವುದಿಲ್ಲ. ಹಾಗೆ ಇಟ್ ಡಸ್ ನಾಟ್ ಪ್ಲೇ ಇನ್ ದ ವಾಟರ್. ಅದು ನೀರಿನಲ್ಲಿ ಆಡುವುದಿಲ್ಲ. ಹಾಗೆ ದೇ ಡು ನಾಟ್ ಗೋ ಟು ವಾಕ್ ಡೈಲಿ ಮಾರ್ನಿಂಗ್. ಅವರು ಪ್ರತಿದಿನ ಮುಂಜಾನೆ ವಾಕಿಂಗ್ ಹೋಗುವುದಿಲ್ಲ. ಇದಿಷ್ಟು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ ಮತ್ತು ಎಕ್ಸಾಂಪಲ್ಸ್. ಇನ್ನು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಇಂಟರೋಗೇಟಿವ್ ಸೆಂಟೆನ್ಸ್ನ ಸ್ಟ್ರಕ್ಚರ್ನ ನೋಡೋದಾದರೆ ಲಿಂಕಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇದು ಇಂಟರೋಗೇಟಿವ್ ಸೆಂಟೆನ್ಸ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನ ಸ್ಟ್ರಕ್ಚರ್. ಹಾಗಾದರೆ ಉದಾಹರಣೆಗಳ ಸಮೇತ ನೋಡೋಣ ಬನ್ನಿ. ಡು ಐ ಟೀಚ್ ಇಂಗ್ಲೀಷ್ ಆನ್ ಯೂಟ್ಯೂಬ್. ನಾನು ಯೂಟ್ಯೂಬ್ನಲ್ಲಿ ಇಂಗ್ಲೀಷ್ ಕಲಿಸುತ್ತೇನೆ. ಕ್ವಶನ್ ಮಾರ್ಕ್. ಡು ಲಿಂಕಿಂಗ್ ವರ್ಬ್, ಐ ಸಬ್ಜೆಕ್ಟ್, ಟೀಚ್ V1 ಐ ಮೀನ್ ವರ್ಬ್ 1, ಇಂಗ್ಲೀಷ್ ಆನ್ ಯೂಟ್ಯೂಬ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಇಂಟರೋಗೇಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್. ಅದೇ ರೀತಿ ಡು ವಿ ಸ್ಟಡಿ ಹಾರ್ಡ್ ಟು ಗೆಟ್ ಫಸ್ಟ್ ಪ್ಲೇಸ್. ಇನ್ನು ಡು ಯು ಪ್ಲೇ ಚೆಸ್ ವೆರಿ ವೆಲ್. ನೀನು ಚೆಸ್ ತುಂಬ ಚೆನ್ನಾಗಿ ಆಡುತ್ತೀಯಾ. ಹಾಗೆ ಡಸ್ ಹೀ ಟೀಚ್ ಇಂಗ್ಲೀಷ್ ಟು ಅಸ್. ಅವನು ನಮಗೆ ಇಂಗ್ಲೀಷ್ ಕಲಿಸುತ್ತಾನೆ. ಡಸ್ ಸಿ ಸ್ಟಡಿ ವೆರಿ ಹಾರ್ಡ್ ಟು ಗೆಟ್ ಫಸ್ಟ್ ರ್ಯಾಂಕ್. ಅವಳು ಫಸ್ಟ್ ರ್ಯಾಂಕ್ ಗಳಿಸಲು ಕಠಿಣವಾಗಿ ಅಭ್ಯಸಿಸುತ್ತಾಳೆ. ಡಸ್ ಇಟ್ ಪ್ಲೇ ಇನ್ ದ ವಾಟರ್. ಅದು ನೀರಿನಲ್ಲಿ ಆಡುತ್ತದೆ. ಡು ದೇ ಗೋ ಟು ವಾಕ್ ಡೈಲಿ ಮಾರ್ನಿಂಗ್. ಅವರು ಪ್ರತಿದಿನ ಮುಂಜಾನೆ ವಾಕಿಂಗ್ ಹೋಗುತ್ತಾರೆ. ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಇಂಟರೋಗೇಟಿವ್ ಸೆಂಟೆನ್ಸ್. ಇನ್ನು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನೆಗೆಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ನ ನೋಡೋದಾದರೆ ಲಿಂಕಿಂಗ್ ವರ್ಬ್ ಪ್ಲಸ್ ನಾಟ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಹೌದು, ಇಲ್ಲಿ ಲಿಂಕಿಂಗ್ ವರ್ಬ್ಸ್ ಡೂ ಮತ್ತು ಡಸ್. ಹೌದಾ? ಇಲ್ಲಿ ಡೂ ಮತ್ತು ಡಸನ್ನು ನಾವು ಕಾಂಟ್ರಾಕ್ಷನ್ಸ್ ಮಾಡ್ಕೋಬೇಕಾಗುತ್ತೆ. ಕಾಂಟ್ರಾಕ್ಷನ್ಸ್ ಅಪ್ಪ ಅಂತಂದರೆ ಡೂ ಪ್ಲಸ್ ನಾಟ್ ಡೋಂಟ್. ಅದೇ ರೀತಿಯಾಗಿ ಡಸ್ ಪ್ಲಸ್ ನಾಟ್ ಡಸಂಟ್. ಹೀಗೆ ಕಾಂಟ್ರಾಕ್ಷನ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕಾಗುತ್ತೆ. ಉದಾಹರಣೆ ಸಮೇತ ನೋಡೋಣ. ಡೋಂಟ್ ಐ ಟೀಚ್ ಇಂಗ್ಲೀಷ್ ಆನ್ ಯೂಟ್ಯೂಬ್. ನಾನು ಯೂಟ್ಯೂಬ್ನಲ್ಲಿ ಇಂಗ್ಲೀಷ್ ಕಲಿಸುವುದಿಲ್ಲವೇ. ಇಲ್ಲಿ ಡೋಂಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಐ ಸಬ್ಜೆಕ್ಟ್ ಟೀಚ್ V1 ಐ ಮೀನ್ ವರ್ಬ್ 1, ಇಂಗ್ಲೀಷ್ ಆನ್ ಯೂಟ್ಯೂಬ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಅದೇ ರೀತಿಯಾಗಿ ಡೋಂಟ್ ವಿ ಸ್ಟಡಿ ಹಾರ್ಡ್ ಟು ಗೆಟ್ ಫಸ್ಟ್ ಪ್ಲೇಸ್. ನಾವು ಮೊದಲ ಸ್ಥಾನ ಪಡೆಯಲು ಕಠಿಣವಾಗಿ ಅಭ್ಯಸಿಸುವುದಿಲ್ಲವೇ. ಅದೇ ರೀತಿ ಡೋಂಟ್ ಯು ಪ್ಲೇ ಚೆಸ್ ವೆರಿ ವೆಲ್. ನೀನು ಚೆಸ್ ತುಂಬ ಚೆನ್ನಾಗಿ ಆಡುವುದಿಲ್ಲವೇ. ಅದೇ ರೀತಿಯಾಗಿ ಡಸಂಟ್ ಹೀ ಟೀಚ್ ಇಂಗ್ಲೀಷ್ ಟು ಅಸ್. ಅವನು ನಮಗೆ ಇಂಗ್ಲೀಷ್ ಕಲಿಸುವುದಿಲ್ಲವೇ. ಅದೇ ರೀತಿಯಾಗಿ ಡಸಂಟ್ ಸಿ ಸ್ಟಡಿ ವೆರಿ ಹಾರ್ಡ್ ಟು ಗೆಟ್ ಫಸ್ಟ್ ರ್ಯಾಂಕ್. ಅವಳು ಮೊದಲ ರ್ಯಾಂಕ್ ಪಡೆಯಲು ಕಠಿಣವಾಗಿ ಅಭ್ಯಸಿಸುವುದಿಲ್ಲವೇ. ಡಸಂಟ್ ಇಟ್
ಪ್ಲೇ ಇನ್ ದ ವಾಟರ್, ಅದು ನೀರಿನಲ್ಲಿ ಆಡುವುದಿಲ್ಲವೇ? ಡೋಂಟ್ ದೇ ಗೋ ಟು ವಾಕ್ ಡೈಲಿ ಮಾರ್ನಿಂಗ್, ಅವರು ಪ್ರತಿದಿನ ಮುಂಜಾನೆ ವಾಕ್ ಹೋಗುವುದಿಲ್ಲವೇ? ಇದು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಹೀಗೆ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಎಲ್ಲಿ ಯೂಸ್ ಆಗುತ್ತೆ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಸ್ಟ್ರಕ್ಚರ್ ಏನು, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಫರ್ಮೇಟಿವ್ ಸೆಂಟೆನ್ಸಲ್ಲಿ ಅದು ಹಿ ಸಿ ಇಟ್ಗಳಲ್ಲಿ ಬಳಕೆಯಾಗುವಂತಹ ಸ್ಪೆಲ್ಲಿಂಗ್ ರೂಲ್ನ ನೋಡಿದ್ವಿ. ಅದೇ ರೀತಿಯಾಗಿ ನೆಗೆಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನು ವಿವರವಾಗಿ ನೋಡಿದ್ವಿ. ಇದಿಷ್ಟು ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಇನ್ನು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಇದು ದಿನಚರಿ ಮತ್ತು ಹವ್ಯಾಸಗಳನ್ನು ಹೇಳಲು, ಪತ್ರಿಕಾ ಪ್ರಕಟಣೆಗಳನ್ನು ತಿಳಿಸಲು, ಸಾರ್ವಕಾಲಿಕ ಹಾಗೂ ವೈಜ್ಞಾನಿಕ ಸತ್ಯಗಳನ್ನು ಹೇಳಲು, ವೇಳಾಪಟ್ಟಿಗಳನ್ನು ಹೇಳಲು ಬಳಸಲಾಗ್ತದೆ ಅಂತ ಹೇಳಿದೆ ನಿಮಗೆ. ಅವುಗಳಿಗೆ ಒಂದೊಂದು ಎಕ್ಸಾಂಪಲ್ನ ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ. ಸಪೋಸ್ ದಿನಚರಿಗೆ ಒಂದು ಎಕ್ಸಾಂಪಲ್, ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನಾನು ಬೆಳಿಗ್ಗೆ ಬೇಗ ಏಳುತ್ತೇನೆ. ನೋಡ್ರಿ, ಏಳುತ್ತೇನೆ, ಇದು ನನ್ನ ದಿನಚರಿ. ಹೌದಾ? ದಿನಚರಿಯನ್ನು ಹೇಳಲು ಕೂಡ ನಾವು ಯಾವ ಟೆನ್ಸನ್ನು ಬಳಸ್ತೀವಿ? ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಬಳಸ್ತೀವಿ. ಅದೇ ರೀತಿಯಾಗಿ ಹವ್ಯಾಸಗಳನ್ನು ಹೇಳೋದಾದರೆ ಐ ರೀಡ್ ನಾವೆಲ್ಸ್. ನಾನು ಕಾದಂಬರಿಗಳನ್ನು ಓದುತ್ತೇನೆ, ಇದು ನನ್ನ ಹವ್ಯಾಸ. ಇಲ್ಲಿ ಐ ಸಬ್ಜೆಕ್ಟ್, ರೀಡ್ V1, ನಾವೆಲ್ಸ್ ಆಬ್ಜೆಕ್ಟ್. ಇನ್ನು ಸಾರ್ವಕಾಲಿಕ ಸತ್ಯಗಳನ್ನು ಮತ್ತು ವೈಜ್ಞಾನಿಕ ಸತ್ಯಗಳನ್ನು ಹೇಳಲು ಕೂಡ ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಬಳಸ್ತೀವಿ ಅಂತ ನಾನು ಹೇಳಿದೆ. ಸಾರ್ವಕಾಲಿಕ ಸತ್ಯಗಳಪ್ಪ ಅಂತಂದರೆ ಸನ್ ರೈಸಸ್ ಇನ್ ದ ಈಸ್ಟ್, ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ, ಇದು ಸಾರ್ವಕಾಲಿಕ ಸತ್ಯ. ಅದೇ ರೀತಿಯಾಗಿ ಮಾಧ್ಯಮ ಪ್ರಕಟಣೆಗಳನ್ನು ಹೇಳಲು ಕೂಡ ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್, ನರೇಂದ್ರ ಮೋದಿ ವಿಸಿಟ್ಸ್ ಅಮೆರಿಕಾ ಟುಮಾರೋ. ನಾಳೆ ನರೇಂದ್ರ ಮೋದಿ ಅಮೆರಿಕಕ್ಕೆ ಭೇಟಿ ಕೊಡುತ್ತಾರೆ. ಇನ್ನು ಟೈಮ್ ಟೇಬಲ್ಸ್, ಗೋಲ್ ಗುಂಬಜ್ ಟ್ರೈನ್ ಅರೈವ್ಸ್ ಆಟ್ 10:30 ಟು ಹುಬ್ಳಿ. ಗೋಲ್ ಗುಂಬಜ್ ಟ್ರೈನ್ 10:30ಕ್ಕೆ ಹುಬ್ಬಳ್ಳಿಗೆ ಆಗಮಿಸುತ್ತದೆ. ಅದೇ ರೀತಿಯಾಗಿ ಎಕ್ಸಾಮ್ ಸ್ಟಾರ್ಟ್ಸ್ ಆಟ್ 9 o'clock ಟುಮಾರೋ. ನಾಳೆ 9 ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗುತ್ತದೆ. ಹೀಗೆ ವೇಳಾಪಟ್ಟಿಗಳನ್ನು ಹೇಳಲಿಕ್ಕೆ ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಬಳಸ್ತಾರೆ. ಹೀಗೆ ಒಂದು ತಿಳ್ಕೊಂಡ್ಬಿಡಿ, ತೇನೆ, ತೇವೆ, ತಾನೆ, ತಾಳೆ, ತದೆ, ತೇವೆ, ಇವು ಲಾಸ್ಟಿಗೆ ಏನು ಪ್ರತ್ಯಯಗಳು ಬರ್ತಾವಲ್ಲ, ತಾನೆ, ತೇವೆ ಅಂತ, ಈ ಪ್ರತ್ಯಯಗಳಿಂದ ಕೊನೆಯಾಗುವಂತಹ ವಾಕ್ಯಗಳೆಲ್ಲವೂ ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಇಷ್ಟೇ ತಿಳ್ಕೊಂಬಿಡಿ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಕುರಿತಾಗಿ ಯಾವುದೇ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಅವುಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಡಿಸ್ಕ್ರಿಪ್ಷನ್ನಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಮೇಲೆ ಇರುವಂತಹ ವರ್ಕ್ ಶೀಟನ್ನು PDF ಫೈಲ್ನಲ್ಲಿ ಕೊಟ್ಟಿದ್ದೀನಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.